ಒಂದು ಕಡೆ ಆಭರಣ ಪ್ರಿಯರಿಗೆ ಭಾರಿ ಸಿಹಿ ಸುದ್ದಿಯೊಂದು ಸಿಗ್ತಾ ಇದೆ. ಕಾರಣ ಇಷ್ಟೇ, ಬಂಗಾರದ ಬೆಲೆಯಲ್ಲಿ ಭಾರಿ ಪತನ ಆಗಿದೆ. ರಾತ್ರೋರಾತ್ರಿ ಬೆಳ್ಳಿ ಬೆಲೆ ಕೂಡ ಲಕ್ಷಾಂತರ ರೂಪಾಯಿ ಕುಸಿತ ಆಗಿದೆ. MCX ಮಾರುಕಟ್ಟೆಯಲ್ಲಿ ಇದು ತಲ್ಲಣವನ್ನೇ ಸೃಷ್ಟಿ ಮಾಡಿದೆ. ರಾತ್ರೋರಾತ್ರಿ ಬೆಳ್ಳಿ ಬೆಲೆ ಕೂಡ ಲಕ್ಷಾಂತರ ರೂಪಾಯಿ ಕುಸಿತ ಕಂಡಿದ್ದು ಆಭರಣ ಪ್ರಿಯರಿಗೆ ಇದು ಸಿಹಿ ಸುದ್ದಿ. ಸಾಮಾನ್ಯವಾಗಿ ಈ ಮಧ್ಯಮ ವರ್ಗ ಹಾಗೂ ಬಡವರು ಆಭರಣ ಖರೀದಿ ಮಾಡುವುದೇ ಕಷ್ಟ ಅನ್ನುವಂತಹ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಇಂತಹ ಸಂದರ್ಭದಲ್ಲೇ ಬೆಳ್ಳಿ ಬೆಲೆ ಕುಸಿತ ಆಗಿದೆ, ಭಾರೀ ಪ್ರಮಾಣದಲ್ಲಿ ಕುಸಿತ ಆಗಿದೆ. MCXನಲ್ಲಿ 5.58% ಕುಸಿತ ಕಂಡಿದೆ ಬೆಳ್ಳಿಯ ಬೆಲೆ. ದಾಖಲೆಯ 4.20 ಲಕ್ಷ ರೂಪಾಯಿನಿಂದ, ಅಂದರೆ 4,20,000ದಿಂದ. ಇದು ಒಂದು ರೀತಿ ಬೆಳ್ಳಿ ಪ್ರಿಯರಿಗೆ ಬಂಪರ್ ಆಫರ್, ಸಿಹಿ ಸುದ್ದಿ, ಖುಷಿಯ ಸುದ್ದಿ. ಇದು ಚಿನ್ನದ ಬೆಲೆಯಲ್ಲೂ ರೆಕಾರ್ಡ್ ಇಳಿಕೆ ಆಗಿದ್ದು 10 ಗ್ರಾಮ್ಗೆ ಎಷ್ಟು ಕುಸಿತವಾಗಿದೆ. 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 3,796 ರೂಪಾಯಿಗಳಷ್ಟು ಭಾರಿ ಇಳಿಕೆ ಆಗಿದೆ. ಜನವರಿಯಲ್ಲಿ 1.93 ಲಕ್ಷ ರೂಪಾಯಿ ತಲುಪಿದ್ದ ಚಿನ್ನ ಈಗ 1.50ಗೆ ತಲುಪಿದೆ. ಕೇವಲ ಒಂದೇ ದಿನದಲ್ಲಿ 2.45% ಕುಸಿತವನ್ನು ಕಂಡಿದೆ. ಗರಿಷ್ಠ ಮಟ್ಟಕ್ಕೆ ಹೋಲಿಸಿದರೆ ಚಿನ್ನ ಈಗ 43,000 ರೂಪಾಯಿಗಳಷ್ಟು ಅಗ್ಗವಾಗಿದೆ. ಇದು ಬಂಗಾರದ ಬೆಲೆಯಲ್ಲಿ ಭಾರೀ ಪತನ ಆಗಿದೆ, ಬಂಗಾರದ ಬೆಲೆಯಲ್ಲಿ ಭಾರೀ ಕುಸಿತ ಆಗಿರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಆಭರಣ ಪ್ರಿಯರಿಗೆ ಇದು ಸಿಹಿ ಸುದ್ದಿ. ರಾತ್ರೋರಾತ್ರಿ ಬೆಳ್ಳಿ ಬೆಲೆ ಕೂಡ ಲಕ್ಷಾಂತರ ರೂಪಾಯಿ ಕುಸಿತವಾಗಿದೆ. MCX ಮಾರುಕಟ್ಟೆಯಲ್ಲಿ ತಲ್ಲಣವನ್ನೇ ಸೃಷ್ಟಿ ಮಾಡಿದೆ. ಬೆಳ್ಳಿಯ ಬೆಲೆ ಕುಸಿತ ಆಗಿರುವಂಥದ್ದು 2.26 ಲಕ್ಷ ರೂಪಾಯಿ ಬೆಳ್ಳಿ ಈಗ ಕೆಜಿಗೆ, ಅಂದರೆ 2,26,000. ಕ್ಷಣಗಳಲ್ಲಿ ಕೆಜಿ ಬೆಲೆ ಬರೋಬ್ಬರಿ 2.26 ಲಕ್ಷಕ್ಕೆ ಕುಸಿತ ಆಗಿರುವಂಥದ್ದು. MCXನಲ್ಲಿ 5.58% ಕುಸಿತ ಕಂಡಿರುವಂಥದ್ದು. ದಾಖಲೆಯ 4,20,000 ರೂಪಾಯಿನಿಂದ ಈಗ 2,26,000ಕ್ಕೆ ಕುಸಿತ ಕಂಡಿದೆ. ಬೆಳ್ಳಿ ಪ್ರಿಯರಿಗೆ ಇದು ಬಂಪರ್ ಆಫರ್. ಇದು ಚಿನ್ನದ ಬೆಲೆಯಲ್ಲೂ ಕೂಡ, ಬೆಳ್ಳಿ ಅಷ್ಟೇ ಅಲ್ಲ, ಚಿನ್ನದಲ್ಲೂ ಕೂಡ, ಚಿನ್ನದ ಬೆಲೆಯಲ್ಲೂ ಇಳಿಕೆ ಆಗಿದೆ. ರೆಕಾರ್ಡ್, ಅಂದರೆ ದಾಖಲೆಯ ಮಟ್ಟದ ಇಳಿಕೆ ಕಂಡಿರುವಂಥದ್ದನ್ನು ಕಾಣಬಹುದಾಗಿದೆ. 10 ಗ್ರಾಮ್ ಚಿನ್ನದ ಬೆಲೆ ಸುಮಾರು 3,000 ಚಿಲ್ಲರೆಯಷ್ಟು ಇಳಿಕೆ ಕಂಡಿದೆ. ಜನವರಿಯಲ್ಲಿ 1.93 ಲಕ್ಷದಷ್ಟು ಈಗ ಸದ್ಯದಲ್ಲೇ ಇಳಿಕೆ ಆಗಿರುವಂಥದ್ದು ನೋಡಿದಾಗ ಇದು ಆಭರಣ ಪ್ರಿಯರಿಗೆ ಸಿಹಿ ಸುದ್ದಿ ಅಂತಲೇ ಹೇಳಬಹುದು. ಬಂಗಾರದ ಬೆಲೆಯಲ್ಲಿ ಭಾರೀ ಪತನವಾಗಿದೆ, ಭಾರೀ ಕುಸಿತ ಆಗಿದೆ ಬಂಗಾರದ ಬೆಲೆಯಲ್ಲಿ. ಆಭರಣ ಪ್ರಿಯರಿಗೆ ಸಿಹಿ ಸುದ್ದಿ. ರಾತ್ರೋರಾತ್ರಿ ಬೆಳ್ಳಿ ಬೆಲೆ ಕೂಡ ಲಕ್ಷಾಂತರ ರೂಪಾಯಿ ಕುಸಿತ ಆಗಿದೆ. ಚಿನ್ನದ ಬೆಲೆ ಗಗನಕ್ಕೇರ್ತಾ ಇದ್ದಂತಹ ಸಂದರ್ಭದಲ್ಲೇ ಆಗ ಬೆಳ್ಳಿ ಬೆಲೆ ಕೂಡ ಗಗನಕ್ಕೇರಕ್ಕೆ ಶುರುವಾಯಿತು. ಚಿನ್ನ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಂಥವರು ಬೆಳ್ಳಿಯ ಕಡೆ ಮುಖ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈಗ ಬೆಳ್ಳಿಯ ಬೆಲೆ ಕೂಡ ಜಾಸ್ತಿ ಆಗಿತ್ತು ಅನ್ನುವಂಥದ್ದು ಆಭರಣ ಪ್ರಿಯರಿಗೆ ನಿರಾಸೆ ತಂದೊಡ್ಡಿತ್ತು. ಆದರೆ ಈಗ ಬೆಳ್ಳಿ ಮತ್ತು ಚಿನ್ನದ ಬೆಲೆಯಲ್ಲಿ ಕುಸಿತ ಆಗಿರುವಂಥದ್ದು ಆಭರಣ ಪ್ರಿಯರಿಗೆ ಸಿಹಿ ಸುದ್ದಿ. ನೋಡಿ, ಅಲ್ಲಿ ನಾವು ಗಮನಿಸ್ತಾ ಹೋದ್ರೂ ಕೂಡ ಬೆಳ್ಳಿಯ ದರ 4 ಲಕ್ಷದಿಂದ ಈಗ 2 ಲಕ್ಷಕ್ಕೆ ಇಳಿಕೆ ಆಗಿದೆ. ಬೆಳ್ಳಿ ಪ್ರಿಯರಿಗೆ ಬಂಪರ್ ಆಫರ್ ಇದ್ರೆ ದಾಖಲೆ ಗರಿಷ್ಠ ಮಟ್ಟದಿಂದ 1.93 ಲಕ್ಷ ಇಳಿಕೆ ಆಗಿದೆ. ಚಿನ್ನದ ಬೆಲೆಯಲ್ಲೂ ರೆಕಾರ್ಡ್ ಇಳಿಕೆ ಆಗಿದ್ದು 10 ಗ್ರಾಮ್ಗೆ ಎಷ್ಟು ಕುಸಿತ ಆಗಿದೆ ಅನ್ನುವಂಥದ್ದನ್ನು ನಿಮಗೆ ನಾವು ತೋರಿಸ್ತಾ ಹೋಗ್ತೀವಿ. ಹಾಗಾದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನು ನಡೀತಾ ಇದೆ? ಡಾಲರ್ ಮೌಲ್ಯದ ಬಲ ಹಾಗೂ ಲಾಭದ ಬುಕಿಂಗ್ ಕುಸಿತಕ್ಕೆ ಪ್ರಮುಖ ಕಾರಣ ಏನು? ETF ಮೇಲೂ ಕೂಡ ಹರಡಿರುವಂಥದ್ದು ಈ ಆತಂಕ ಮನೆ ಮಾಡುವಂತೆ ಮಾಡಿದೆ. ಈ ವಾರದ ಕನಿಷ್ಠ ಮಟ್ಟಕ್ಕೆ ತಲುಪಿ ಮಾರುಕಟ್ಟೆಯಲ್ಲಿ ಹೊಸ ಸಂಚಲನವನ್ನು ಸೃಷ್ಟಿ ಮಾಡಿದೆ ಚಿನ್ನ ಮತ್ತು ಬೆಳ್ಳಿ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ, ಜಾಗತಿಕ ಮಾರುಕಟ್ಟೆಯಲ್ಲಿನ ಏರಿಳಿತ ಮತ್ತು ಹೂಡಿಕೆದಾರರು ಚಿನ್ನದ ಬದಲಿಗೆ ಇತರೆ ಹೂಡಿಕೆಗಳತ್ತ ಮುಖ ಮಾಡ್ತಾ ಇರುವಂಥದ್ದು ಈ ಚಿನ್ನ ಮತ್ತು ಬೆಳ್ಳಿಯ ದರ ಇಳಿಕೆಗೆ ಕಾರಣವಾಗಿದೆ. ಈ ವಾರದ ಕನಿಷ್ಠ ಮಟ್ಟಕ್ಕೆ ತಲುಪಿರುವಂಥದ್ದು ಮಾರುಕಟ್ಟೆಯ ಬೆಲೆಗಳು ನಿರಂತರವಾಗಿ ಬದಲಾಗ್ತಾ ಇರೋದ್ರಿಂದ ಖರೀದಿಗೆ ಮುನ್ನ ಸ್ಥಳೀಯ ಮಾರುಕಟ್ಟೆಯ ದರವನ್ನು ಆಭರಣ ಪ್ರಿಯರು ಪರಿಶೀಲಿಸೋದು ಸೂಕ್ತ. ಈಗ ಬೆಳ್ಳಿ ಬೆಲೆ ಕಡಿಮೆ ಆಗಿದೆ, ಚಿನ್ನದ ಬೆಲೆ ಕಡಿಮೆ ಆಗಿದೆ ಅನ್ನುವಂಥ ಕಾರಣಕ್ಕೆ ತಾವೇನಾದರೂ ಆಭರಣ ತೆಗೆದುಕೊಂಡು ಹೋಗಲಿಕ್ಕೆ ಏನಾದರೂ ಮುಂದಾದರೆ, ಆಭರಣ ತರಬೇಕು ಅಂಗಡಿಗೆ ಹೋಗಿ, ಚಿನ್ನದ ಅಂಗಡಿಗೆ ಹೋಗಿ ಅಂತ ಏನಾದರೂ ಅಂದ್ಕೊಂಡ್ರೆ ಬೆಲೆಗಳು ನಿರಂತರವಾಗಿ ಬದಲಾಗ್ತಾ ಇರುತ್ತೆ, ಏರಿಳಿತಗಳು ಆಗ್ತಾನೆ ಇರುತ್ತೆ. ಹಾಗಾಗಿ ಖರೀದಿಗೆ ಮುನ್ನ ಸ್ಥಳೀಯ ಮಾರುಕಟ್ಟೆಯ ದರವನ್ನು ಪರಿಶೀಲನೆ ಮಾಡುವುದು ಬೆಟರ್.
ETF ಮೇಲೂ ಕೂಡ ಹರಡಿರುವಂಥದ್ದು ಆತಂಕ 3%ಕ್ಕಿಂತ ಹೆಚ್ಚು ಕುಸಿತ ದಾಖಲಾಗಿದೆ. ಈ ವಾರದ ಕನಿಷ್ಠ ಮಟ್ಟಕ್ಕೆ ತಲುಪಿ ಮಾರುಕಟ್ಟೆಯಲ್ಲಿ ಹೊಸ ಸಂಚಲನ ಸೃಷ್ಟಿ ಮಾಡಿದೆ ಚಿನ್ನ ಹಾಗೂ ಬೆಳ್ಳಿ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಾವು ನೋಡ್ತಾ ಹೋದ್ರೂ ಕೂಡ ಜಾಗತಿಕ ಮಾರುಕಟ್ಟೆಯಲ್ಲಿನ ಏರಿಳಿತಗಳು ಮತ್ತು ಹೂಡಿಕೆದಾರರು ಚಿನ್ನದ ಬದಲಿಗೆ ಇತರೆ ಹೂಡಿಕೆಗಳತ್ತ ಗಮನ ಹರಿಸ್ತಾ ಇರುವಂಥದ್ದು ಪ್ರಮುಖವಾದಂತಹ ಕಾರಣ. ETF ಮೇಲೂ ಹರಡಿರುವಂಥದ್ದು ಆತಂಕ 3%ಕ್ಕಿಂತ ಹೆಚ್ಚು ಕುಸಿತ ದಾಖಲಾಗಿದೆ. ಈ ವಾರದ ಕನಿಷ್ಠ ಮಟ್ಟಕ್ಕೆ ತಲುಪಿ ಮಾರುಕಟ್ಟೆಯಲ್ಲಿ ಹೊಸ ಸಂಚಲನವನ್ನ ಸೃಷ್ಟಿ ಮಾಡಿದೆ ಚಿನ್ನ ಹಾಗೂ ಬೆಳ್ಳಿ. ಒಂದೇ ದಿನ ಬೆಳ್ಳಿ ಸುಮಾರು 50,000ಕ್ಕೆ ಕುಸಿತ ಆಗಿರುವಂಥದ್ದು ಕೂಡ ನಾವು ನೋಡ್ತಿದ್ವಿ. ಕಾರಣ ಇಷ್ಟೇ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ಹೂಡಿಕೆಯ ಕಾರಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.